ಓಕೆ ನೋಡಿ, ಎಸ್ ಎಸ್ ಸಿ ಜಿ ಡಿ 25 ತನ ಪರೀಕ್ಷೆಗಳು ನಡೀತಾ ಇದಾವೆ. ನೋಡಿ, ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಎಸ್ ಎಸ್ ಸಿ ಡಿ ರೀಸನಿಂಗ್ದಾಗ ನಿಮಗೆ ಕ್ಯಾಲೆಂಡರ್ ಮೇಲೆ ಬಹಳ ಪ್ರಶ್ನೆಗಳು ಬಂದಾವ. ಅದಕ್ಕಂತ ನಾವ್ ಏನ್ ಮಾಡಿವಪ್ಪ ಅಂತಂದ್ರೆ ಈ ಕ್ಯಾಲೆಂಡರ್ ನ ಟಾಪಿಕ್ ನಾವು ಬೇಸಿಕ್ ಲೆವೆಲ್ ಇಂದ ನಾವು ತಗೊಂಡೋಗ್ತೀವಿ ಮಾಡ್ತೀವಿ. ಸೊ ಹೆಂಗಪ್ಪ ಈ ಎಸ್ ಎಸ್ ಸಿ ಈ ವಿಡಿಯೋ ನೀವು ಕೇಳಿದ್ರೆ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಇವಾಗಿಂದು ಏನಪ್ಪಾ ಅಂತಂದ್ರೆ ಪ್ಯಾಟರ್ನ್ ಚೇಂಜ್ ಆಗಿದೆ. ಅಂದ್ರೆ ಇಷ್ಟು ವರ್ಷ ಯಾವ ಚಾಪ್ಟರ್ ಮೇಲೆ ಯಾವ ಟಾಪಿಕ್ ಮೇಲೆ ಕೇಳ್ತಿದ್ದಿಲ್ಲ ನೋಡ್ರಿ, ಇವಾಗ ಅದ್ರ ಮೇಲೆನೆ ಟಾಪಿಕ್ ಮೇಲೆ ಕೇಳಕ್ ಸ್ಟಾರ್ಟ್ ಮಾಡ್ಬೇಕು. ಅಂತದೇ ಒಂದು ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಕ್ಯಾಲೆಂಡರ್. ಸೊ ಈ ವಿಡಿಯೋ ನೀವು ಕರೆಕ್ಟ್ ಆಗಿ ನೀವು ಕೇಳಿದ್ರೆ ನೀವು ಜಿ ಡಿ ಲೆವೆಲ್, ಜಿ ಡಿ, MTS ಮತ್ತೆ ಈ ತರ RRB ಯಾವ್ದಾದ್ರು ಎಕ್ಸಾಮ್ ಬರ್ತಿದ್ರ, ನೆಕ್ಸ್ಟ್ ನಿಮ್ಗೆ ಗ್ರೂಪ್ ಡಿ ಬರ್ತಾವ, ಆ ತರದ ಪರೀಕ್ಷೆಗಳು ಕೂಡ ಹೆಲ್ಪ್ ಆಗುತ್ತೆ. ಸೊ ಇನ್ ಕೇಸ್ ನೀವು SSC CGL ಮಾಡ್ತಿದ್ರಿ, CHSL ಮಾಡ್ತಿದ್ರಿ, ಇನ್ ಕೇಸ್ ನೀವು UPSC ಏನಾದ್ರು ಕ್ಯಾಲೆಂಡರ್ ಮೇಲೆ ಪ್ರಶ್ನೆಗಳು ಬಂದ್ರೆ ಆ ತರದ ಪ್ರಶ್ನೆಗಳು ಕೂಡ ನಾವು ಮುಂದಿನ ವಿಡಿಯೋಗಳಲ್ಲಿ ನಿಮ್ಗೆ ಕ್ಯಾಲೆಂಡರ್ ಮೇಲೆ ನಾನು ವಿಡಿಯೋಗಳನ್ನ ತಗೊಂಡ್ಬರ್ತೀನಿ. ಓಕೆ, ಡೈರೆಕ್ಟ್ ಆಗಿ ನಾವು ಬೇಸಿಕ್ ನೋಡ್ರಿ, ಇಲ್ಲಿ ಕ್ಯಾಲೆಂಡರ್ ನ 0 ಲೆವೆಲ್ ಇಂದ ನಾನು ಕ್ವಶನ್ ಮಾಡಿಸ್ತೀನಿ. ಓಕೆನಾ, ಬಹಳ ಇಂಪಾರ್ಟೆಂಟ್ ವಿಡಿಯೋ ಇದು ನೋಡ್ರಿ. ಓಕೆ, ನಿಮಗೆ ಫಸ್ಟ್ ಏನ್ ಗೊತ್ತಿರ್ಬೇಕಪ್ಪ ಅಂತಂದ್ರೆ ಜನವರಿ, ಫೆಬ್ರವರಿ ಎಲ್ಲ ತಿಂಗಳುಗಳು ಇದೆ ನೋಡಿ, ಇದು ಜಾರ್ಜಿಯನ್ ಕ್ಯಾಲೆಂಡರ್. ಇದರಲ್ಲಿ ನಿಮ್ಗೆ ಏನ್ ಗೊತ್ತಿರ್ಬೇಕಪ್ಪ ಅಂತಂದ್ರೆ ಜನವರಿ ತಿಂಗಳಲ್ಲಿ ಎಷ್ಟು ದಿನಗಳು ಇರ್ತಾವ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ. ಸೊ ಇದನ್ನ ಹೆಂಗ್ ನೆನ್ಪಿಟ್ಕೋಬೇಕು, ಯಾವ ತಿಂಗಳಲ್ಲಿ ಎಷ್ಟು ದಿನಗಳು ಇರ್ತಂತ ನಿಮ್ಗೆ ಹೆಂಗ್ ಗೊತ್ತಾಗಬೇಕಪ್ಪ ಅಂತಂದ್ರೆ ಈ ತರ ಮುಷ್ಟಿ ಮಾಡ್ಕೊಳ್ಳಿ. ಮುಷ್ಟಿ ಮಾಡ್ಕೊಂಡು ಮೇಲೆ ಬಂತಪ್ಪ ಅಂತಂದ್ರೆ ಜನವರಿ ಅಂದ್ರೆ 31 ಡೇಸ್, ಎಕ್ಸೆಪ್ಟ್ ಫೆಬ್ರವರಿ. ಸೊ ಜನವರಿ ಮೇಲೆ ಬರುತ್ತಂದ್ರೆ 31 ದಿನ, ಫೆಬ್ರವರಿ ಆಕ್ಚುಲಿ ಇಲ್ಲಿ 28 ಅಥವಾ 29 ದಿನ. ಅಧಿಕ ವರ್ಷ ಏನದು, ಅಧಿಕ ವರ್ಷ ಬಂತಪ್ಪ ಅಂದ್ರೆ ಏನಾಗುತ್ತಂದ್ರೆ ನಿಮ್ಗೆ ಇಲ್ಲಿ 29 ದಿವಸ. ಅದೇ ನಾರ್ಮಲ್ ಸಾಮಾನ್ಯ ವರ್ಷವಾಗಿತ್ತಪ್ಪ ಅಂತಂದ್ರೆ ನಿಮ್ಗೆ ಅಲ್ಲಿ ಎಷ್ಟು ದಿನಗಳು ಬರ್ತಾವಪ್ಪ ಅಂತಂದ್ರೆ ಸಾಮಾನ್ಯ ವರ್ಷ ಅಂದ್ರೆ 28 ದಿವಸ. ಸೊ ಮೇಲೆ ಈ ತರ ಮುಷ್ಟಿಯಲ್ಲಿ ಮೇಲೆ ಮಾಡಿದ್ರೆ ಮೇಲೆ ಬಂತಂದ್ರೆ 31 ದಿನ ಆಯ್ತಾ. ಸೊ ಫೆಬ್ರವರಿ ಬಿಟ್ಬಿಡ್ರಿ, ಫೆಬ್ರವರಿ 28 ಅಥವಾ 29 ಆಯ್ತಾ. ಜನವರಿ, ಫೆಬ್ರವರಿ, ಮಾರ್ಚ್. ಸೊ ಮತ್ತೆ ಮಾರ್ಚ್ ಮೇಲೆ ಬಂದಿದೆ ನೋಡಿ ಇಲ್ಲಿ, ಸೊ 31 ದಿನ. ಸೊ ನೋಡ್ರಿ, ಏಪ್ರಿಲ್ ತೆಳಗ್ ಬಂದಿದೆ 30, ಜೂನ್, ಏಪ್ರಿಲ್, ಮೇ ನೋಡಿ, ಮೇ 31, ಜೂನ್ 30. ಈ ತರ ನಿಮ್ಗೆ ಕಂಪ್ಲೀಟ್ ಆಗಿ ಗೊತ್ತಿರ್ಬೇಕು. ಸೊ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ ಮತ್ತೆ ಆಗಸ್ಟ್. ಅಂದ್ರೆ ಕಂಟಿನ್ಯೂಸ್ ಆಗಿ 2 ತಿಂಗಳು, ಜುಲೈ ಮತ್ತು ಆಗಸ್ಟ್, ಇವೆರಡು ತಿಂಗಳಲ್ಲಿ ನಿಮಗೆ 31 ದಿನಗಳು ಕಂಟಿನ್ಯೂಸ್ ಆಗಿ ಬರ್ತಿರ್ತಾವ. ಇದು ನೀವು ನೆನ್ಪಿಟ್ಕೋಬೇಕು. ಎಲ್ಲಿ ತನಪ್ಪ ಅಂತಂದ್ರೆ ಡಿಸೆಂಬರ್ ತನ. ಓಕೆನಾ, ಈ ನಿಮ್ಮ ಮುಷ್ಟಿಯನ್ನು ಹಿಡ್ಕೊಂಡ್ರೆ ನಿಮ್ಗೆ ಗೊತ್ತಾಗತ್ತೆ ಯಾವ ತಿಂಗಳಲ್ಲಿ ಎಷ್ಟು ದಿನಗಳು ಇದೆ ಅಂತ. ಓಕೆ, ನೆಕ್ಸ್ಟ್ ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ನಿಮ್ಗೆ ನಾನಿಲ್ಲಿ ಡೀಟೇಲ್ ಆಗಿ ಒಂದು ವಿಡಿಯೋನೇ ತಂದ್ಬಿಟ್ಟಿದ್ದೀನಿ. ಇದು ಗೊತ್ತಿರಬೇಕು. ಸೊ ಜನವರಿಯಲ್ಲಿ 31 ದಿವಸ, ಸೊ ಜನವರಿಯಲ್ಲಿ 31 ದಿನ, ಫೆಬ್ರವರಿ 28, ಮಾರ್ಚ್ 31, ಏಪ್ರಿಲ್ 30, ಮೇ 31, ಜೂನ್ 30, ಜುಲೈ 31. ಸೊ ಇದೆಲ್ಲ ನಿಮ್ಗೆ ಗೊತ್ತಿರೋದು ನೋಡಿ. ಇದಾದ್ಮೇಲೆ ಒಂದು ಆಡ್ ಡೇಸ್ ಅಂತ ಇದೆ. ಸೊ ಆಡ್ ಡೇಸ್ ಅಂದ್ರೆ ಏನಪ್ಪ, ನಿಮ್ಗೆ ಏನ್ ಗೊತ್ತಿರ್ಬೇಕಪ್ಪ ಅಂದ್ರೆ ನಾರ್ಮಲ್ ಆಗಿ ಒಂದು ವಾರ ಅಂದ್ರೆ 7 ದಿನ. ಒಂದು ಏನಿದು ನೋಡಿ, ನೆಕ್ಸ್ಟ್ ಪೇಜ್. ಒಂದು ವಾರ ಅಂದ್ರೆ ನಿಮ್ಗೆ ನಾರ್ಮಲ್ ಆಗಿ ಗೊತ್ತು 7 ದಿನ. ಸೊ ಹಂಗಂದ್ರೆ ಒಂದು ತಿಂಗಳಲ್ಲಿ ನಾರ್ಮಲ್ ಆಗಿ 4 ವಾರ ಬರ್ತಾವ. ಸೊ 4 ವಾರ ಅಂದ್ರೆ 7 4 28 ದಿನ. ಹಂಗಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಏನಪ್ಪಾ ಅಂತಂದ್ರೆ ಒಂದು ವಾರ ಅಂದ್ರೆ 7 ದಿನ, 4 ವಾರ ಅಂದ್ರೆ 20 ದಿನ. ಅಂದ್ರೆ ಒಂದು ತಿಂಗಳಲ್ಲಿ ನಾರ್ಮಲ್ ಆದ್ರೂ 4 ವಾರ ಬರ್ತಂದ್ರೆ 28 ದಿನ ಬರುತ್ತೆ. ಅಂದ್ರೆ ಜನವರಿಯಲ್ಲಿ 31 ದಿನ ಬಂದು ಅದರಲ್ಲಿ 28 ದಿನ ಅಂದ್ರೆ 4 ವಾರ ತೆಗೆದ್ರೆ ಇನ್ನೂ 3 ದಿನ ಉಳಿತಾವಿಲ್ಲ ಅವು ಎಕ್ಸ್ಟ್ರಾ. ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಆಡ್ ಡೇಸ್ ಅಂತ ಕರಿತೀವಿ. ಓಕೆನಾ, ಇನ್ ಕೇಸ್ ನೀವು ಜನವರಿ, ಫೆಬ್ರವರಿ, ಮಾರ್ಚ್ ಅಂತ ಬಂದ್ರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಲ್ಲಿ 30 ದಿನ ಇರ್ತವೆ, ಹೌದಾ. ಆದ್ರೆ ಒಂದು ತಿಂಗಳಲ್ಲಿ ಅಟ್ಲೀಸ್ಟ್ 4 ವಾರ ಆದ್ರೂ ಇರ್ತಾವ. ಸೊ ಹಂಗಂದ್ರೆ 28 ಮೈನಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಉಳಿತಾವಪ್ಪ ಅಂದ್ರೆ 2. ಆ 2 ದಿನ ನಾವ್ ಏನಂತಪ್ಪ ಅಂದ್ರೆ ಆಡ್ ಡೇಸ್ ಅಂತ. ಅಂದ್ರೆ ಏಪ್ರಿಲ್ ತಿಂಗಳನ್ನ ಆಡ್ ಡೇಸ್. ಇದೇ ನಿಮ್ಗೆ ಇದೇ ಈ ಚಾರ್ಟ್. ಸೊ ಈ ಚಾರ್ಟ್ ಏನ್ ಹೇಳ್ತಪ್ಪ ಅಂದ್ರೆ ಜನವರಿಯಲ್ಲಿ 3 ಆಡ್ ಡೇಸ್, ಫೆಬ್ರವರಿಯಲ್ಲಿ ನಿಮ್ಗೆ
ಸಾಮಾನ್ಯ ವರ್ಷ ಅಂತಂದ್ರೆ ಏನು ಇರಲ್ಲ, ಯಾಕಂದ್ರೆ 28ರಲ್ಲಿ 28 ಮೈನಸ್ ಮಾಡಿದ್ರೆ 0. ಅದೇ ತರಲ್ಲಿ ಅಧಿಕ ವರ್ಷ ಆಗಿತ್ತಪ್ಪ ಅಂದ್ರೆ ಒಂದು ಆಡ್ ಡೇಸ್. ಮಾರ್ಚ್ ನೋಡಲಿ 31ರಲ್ಲಿ 28, ಸೊ 31 ಬಂದಲ್ಲೆಲ್ಲ ನಿಮ್ಗೆ ಆಡ್ ಡೇಸ್ 3 ಇರ್ತವೆ, 30 ಬಂದಲ್ಲೆಲ್ಲ ಆಡ್ ಡೇಸ್ 2 ಇರ್ತವೆ. ಇದು ನಿಮ್ಗೆ ಕಂಪ್ಲೀಟ್ ಆಗಿ ಈ ಆಡ್ ಡೇಸ್ ನ ನೀವು ನೆಕ್ಸ್ಟ್ ನಾ ವಿಡಿಯೋಸ್ ಎಲ್ಲಿ ತನ ಮಾಡ್ತಿರ್ತೀವಿ ನೋಡಿ, ಎಲ್ಲಿ ತನ ಈ ತಿಂಗಳದಾಗ ಹೇಳ್ತಿರ್ತೇನೆ ನೋಡು, ಆಡ್ ಡೇಸ್ ಎಲ್ಲ ನಿಮ್ಗೆಲ್ಲ ಮೈಂಡ್ ಅಲ್ಲಿ ಇರ್ಬೇಕು. ಓಕೆನಾ? ಓಕೆ, ನೆಕ್ಸ್ಟ್ ನೋಡಿ, ಫಸ್ಟ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಸೊ ಫಸ್ಟ್ ಕ್ವಶನ್ ನೋಡಿಲಿ, ಒಂದೇ ಸಂಖ್ಯೆಯ ದಿನಗಳನ್ನು ಹೊಂದಿರುವ ಸತತ 2 ತಿಂಗಳು ಯಾವ್ಯಾವು? ಅದೇ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ವಿಚ್ 2 ಕಾನ್ಸಿಕ್ಯೂಟಿವ್ ಮಂತ್ಸ್ ಹ್ಯಾವ್ ದ ಸೇಮ್ ನಂಬರ್ ಆಫ್ ಡೇಸ್. ಅಂದ್ರೆ ಯಾವ 2 ತಿಂಗಳು ಏನಪ್ಪಾ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಒಂದ್ರ ನಂತರ ಇನ್ನೊಂದು ಸೇಮ್ ದಿನಗಳು ಇದಾವಪ್ಪ ಅಂತ ನೋಡಲಿ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ ಮತ್ತೆ ಆಗಸ್ಟ್. ನೋಡಿಲಿ, ಜುಲೈಗೂ 31 ದಿನ, ಆಗಸ್ಟ್ಗೂ 31 ದಿನ. ಅಂದ್ರೆ ಇವೆರಡೇ ತಿಂಗಳು ಕಂಟಿನ್ಯೂಸ್ ಆಗಿ ಏನಪ್ಪಾ ಅಂತಂದ್ರೆ ಜುಲೈಗೂ 31 ದಿನ, ಆಗಸ್ಟ್ಗೂ 31 ದಿನ, ಇವೆರಡು ತಿಂಗಳು ಸತತ 31 ದಿನಗಳನ್ನ ಹೊಂದಿಕೊಂಡವು. ಓಕೆನಾ? ನೆಕ್ಸ್ಟ್ ಕ್ವಶನ್, ಇದು ಸಿಂಪಲ್ ಕ್ವಶನ್, ಒಂದು ಬೇಸಿಕ್ ಮಿನಿಮಮ್ ಗೊತ್ತಿರ್ಬೇಕು. ಒಂದೊಂದ್ಸತಿ ನಿಮ್ಗೆ ಕ್ವಶನ್ಸ್ ಯಾವ ತರ ಬರ್ತಾವಪ್ಪ ಅಂತಂದ್ರೆ ನಾರ್ಮಲ್ ನಿಮ್ಗೆ ಅದ್ರ ಬಗ್ಗೆ ಐಡಿಯಾನೇ ಉಳಿದಿರಲ್ಲ. ಯಾಕಪ್ಪ ಅಂದ್ರೆ ನೀವು ದೊಡ್ಡ ಡಿಫಿಕಲ್ಟ್ಸ್ ನ ಯಾವತ್ತು ನೋಡಿರ್ತೀರಿ, ಈ ತರ ಸ್ಮಾಲ್ ಬೇಸಿಕ್ ನ ತಿಳ್ಕೊಂಡಿರ್ಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಲಿ. ಸೆಕೆಂಡ್ ಕ್ವಶನ್ ಏನಪ್ಪಾ ಅಂದ್ರೆ, ಇಫ್ ಟುಡೇ ಈಸ್ ಮಂಡೇ ದೆನ್ ವಾಟ್ ಡೇ ವಿಲ್ ಇಟ್ ಬಿ ಆಫ್ಟರ್ 16 ಡೇಸ್? ಕನ್ನಡದಲ್ಲಿ ಹೇಳೋದಾದ್ರೆ, ಇಂದು ಸೋಮವಾರವಾಗಿದ್ದರೆ 16 ದಿನಗಳ ನಂತರ ಯಾವ ದಿನವಾಗಿರುತ್ತದೆ? ಅಂದ್ರೆ ನೋಡಿಲಿ, ನಿಮ್ಗೆ 16 ದಿನ ಮುಂದಕ್ಕೆ ಹೋಗ್ಬೇಕಂತ. ಎಷ್ಟು ದಿನ ಮುಂದಕ್ಕೆ ಹೋಗ್ಬೇಕಂತ? 16 ದಿನ ಮುಂದಕ್ಕೆ ಹೋಗ್ಬೇಕಂತ. ಸೊ ಅವಾಗ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ 16 ದಿನ ಈ ತರ ಎಣಸ್ಯಾ ಅಂತ ಕುಂತ್ಕೊಂಡ್ರಪ್ಪ ಅಂತಂದ್ರೆ ಏನ್ ಮಾಡಕತ್ತ ಕಷ್ಟ ಆಗುತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕು, ನಿಮ್ಗೆ ಗೊತ್ತು, ಇವತ್ತು ಸೋಮವಾರ ಆಗಿತ್ತಂತ ತಿಳ್ಕೊರಿ. ಇವತ್ತು ಸೋಮವಾರ ಆಗೈತೆ ಅಂತಪ್ಪ ಅಂದ್ರೆ ನೆಕ್ಸ್ಟ್ ಸೋಮವಾರ ಯಾವಾಗ ಬರ್ತಾ? ಇವತ್ತು ಸೋಮವಾರ ಐತೆ ಅಂತ ತಿಳ್ಕೊರಿ. ಸೊ ಅವಾಗ ನೆಕ್ಸ್ಟ್ ಸೋಮವಾರ ಯಾವಾಗ ಬರ್ತಪ್ಪ ಅಂದ್ರೆ 7 ದಿನಗಳ ನಂತರ ಏನ್ ಬರ್ತಪ್ಪ ಅಂದ್ರೆ ನೆಕ್ಸ್ಟ್ ಸೋಮವಾರ ಬರುತ್ತೆ. ಆಯ್ತಾ? ಮತ್ತೆ ಅದ್ರ ನೆಕ್ಸ್ಟ್ ಸೋಮವಾರ ಯಾವಾಗ ಬರುತ್ತೆ? ಬರ್ತಪ್ಪ ಅಂದ್ರೆ ಮತ್ತೆ 7 ದಿನಗಳ ನಂತರ ಏನ್ ಬರ್ತದೆ? ಸೋಮವಾರ ಬರುತ್ತೆ. ಹಂಗಂದ್ರೆ ಒಂದು ಸೋಮವಾರ ಇದ್ದು ಇನ್ನೊಂದು ಸೋಮವಾರ ಬಂತಪ್ಪ ಅಂದ್ರೆ 7 ದಿನ ನಂತರ ಬರುತ್ತೆ. ಈ ಸೋಮವಾರದಿಂದ ಈ ಸೋಮವಾರಕ್ಕೆ ಎಷ್ಟು ಬರ್ತದೆ? 7 ದಿನಗಳ ನಂತರ ಬರುತ್ತೆ. ಯಾಕಪ್ಪ ಅಂತಂದ್ರೆ ನಮಗೆ ಒಂದು ವಾರದಲ್ಲಿ 7 ದಿನಗಳು. ಹಂಗಂದ್ರೆ ನೀವೇನ್ ಮಾಡ್ಬೇಕು, ಇಲ್ಲಿ 16 ದಿನ ಮುಂದಕ್ಕೆ ಹೋಗ್ಬೇಕು. ಎಷ್ಟು ದಿನ ಮುಂದಕ್ಕೆ ಹೋಗ್ಬೇಕು? 16 ದಿನ ಮುಂದಕ್ಕೆ ಹೋಗ್ಬೇಕು. ಸೊ ಅಂದ್ರೆ ಇವಾಗ ಈ ಪ್ರಶ್ನೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ನೆನ್ಪಿಟ್ಕರಿ, 16 ದಿನಗಳ ನಂತರ ಯಾವ ದಿನವಾಗಿರುತ್ತದೆ ಅಂದ್ರೆ 16ನ ನೀವು 7ರಿಂದ ಭಾಗಾಕಾರ ಮಾಡಿ. ಯಾಕಪ್ಪ ಅಂದ್ರೆ ಒಂದ್ ದಿನ ಸೋಮವಾರ ಆಗಿತ್ತಪ್ಪ ಅಂತ ನೆಕ್ಸ್ಟ್ ಸೋಮವಾರ ಬರೋದು 7 ದಿನ. ಅದಕ್ಕೆ 7ರಿಂದ ಏನ್ ಮಾಡ್ಬೇಕು, ನೀವು ಇಲ್ಲಿ ಭಾಗಾಕಾರ ಮಾಡ್ಬೇಕು. 7 2 14. ಎಷ್ಟು ದಿನ ಉಳಿದು? ಶೇಷ ಎಷ್ಟು ಉಳಿತಿ? 2 ದಿನ ಉಳಿತು. ಅಂದ್ರೆ 2 ದಿನ ಮುಂದಕ್ಕೆ ಹೋಗ್ಬೇಕು. ಸೊ ಸೋಮವಾರ ಬಿಟ್ಬಿಡ್ರಿ, ಸೋಮವಾರ ಆದ್ಮೇಲೆ ಮಂಗಳವಾರ ಅಂದ್ರೆ ನೆಕ್ಸ್ಟ್ 2ನೇ ದಿನ, ಮಂಗಳವಾರ ಆದ್ಮೇಲೆ ಬುಧವಾರ. ಸೊ ಹಂಗಂದ್ರೆ ನಿಮ್ಮ ಆನ್ಸರ್ ಏನಪ್ಪಾ ಅಂತಂದ್ರೆ ಇವತ್ತು ಸೋಮವಾರವಾಗಿದ್ದರೆ 16 ದಿನಗಳ ನಂತರ ನಿಮ್ಗೆ ಯಾವ ದಿನ ಆಗುತ್ತಪ್ಪ ಅಂದ್ರೆ ಬುಧವಾರ ಆಗುತ್ತೆ. ಓಕೆ, ಇದು ಮುಂದಿನ ದಿನ. ನೆಕ್ಸ್ಟ್ ನೋಡಿಲಿ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಫ್ ಟುಡೇ ಈಸ್ ಮಂಡೇ ದೆನ್ ವಾಟ್ ವಾಸ್ ಇಟ್ 16 ಡೇಸ್ ಅಗೋ? ಇಂದು ಸೋಮವಾರವಾಗಿದ್ದರೆ 16 ದಿನಗಳ ಹಿಂದೆ ಯಾವ ದಿನವಾಗಿತ್ತು? ಅಂದ್ರೆ ಅದೇ ನೆಕ್ಸ್ಟ್ 2ನೇ ಕ್ವಶನ್ ಏನ್ ಕೇಳಿದ್ರಪ್ಪ ಅಂದ್ರೆ 16 ದಿನಗಳ ನಂತರ. ಈ ಕ್ವಶನ್ ಏನು? 16 ದಿನಗಳ ಹಿಂದೆ. ಸೊ ಅಂದ್ರೆ ಏನ್ ಮಾಡ್ಬೇಕು, ಮತ್ತೆ ನೀವು ಅಲ್ಲಿ 7ರನ್ನ ಏನ್ ಮಾಡಿದ್ರಿ, ಇವತ್ತು ಸೋಮವಾರ ಆಯ್ತು ಅಂತ ತಿಳ್ಕರಿ. ಒಂದು ವಾರದಿಂದ ಅಂದ್ರೆ 7 ದಿನಗಳ ಹಿಂದೆ ಏನಾಗಿತ್ತಪ್ಪ ಅಂದ್ರೆ ಮತ್ತೆ ಸೋಮವಾರನೇ ಇತ್ತು. ಆಯ್ತಾ? ನೀವೇನ್ ಮಾಡ್ಬಿಡ್ರಿ, 16 ದಿನಗಳ ಹಿಂದೆ ಅಂತಂದ್ರ 7ರಿಂದ ಭಾಗಾಕಾರ ಮಾಡ್ಬಿಡ್ರಿ. ಸೇಮ್ ಟು ಸೇಮ್ ಅದೇ ಪ್ರೋಸೆಸ್, ಮುಂದಾಗ್ಲು ಹಿಂದಾಗ್ಲು ಅದೇ ಪ್ರೋಸೆಸ್ ಮಾಡ್ಬೇಕು. ಓಕೆನಾ? 7 2 14, 2 ದಿನ ಹಿಂದಕ್ಕೆ ಹೋಗ್ಬೇಕು ನೀವು. ಆಯ್ತಾ? ಸೊ ಒಂದು ನೆನ್ಪಿಟ್ಕರಿ, ಸೋಮವಾರದ ಹಿಂದೆ ಯಾವ ವಾರ ಆಗಿರುತ್ತ? ಸೋಮವಾರ ಹಿಂದೆ ರವಿವಾರವಾಗಿರುತ್ತ. ಸೋಮವಾರ ಹಿಂದೆ ಏನಾಗಿರುತ್ತ? ರವಿವಾರ. ರವಿವಾರದಿಂದ ಏನಪ್ಪಾ ಅಂತಂದ್ರೆ ಏನ್ ಮಾಡ್ತಾ? ರವಿವಾರದಿಂದ ಶನಿವಾರ. ಅಂದ್ರೆ ಈ ಪ್ರಶ್ನೆಗೆ 16 ದಿನಗಳ ಹಿಂದೆ ಇವತ್ತು ಸೋಮವಾರ ಆಗಿತ್ತಪ್ಪ ಅಂದ್ರೆ 16 ದಿನಗಳ ಹಿಂದೆ ನಾವು ಹೋದ್ರೆ ಏನಪ್ಪಾ ಅಂದ್ರೆ ಶೇಷ 2 ಉಳಿತೈತಪ್ಪ ಅಂದ್ರೆ 2 ದಿನ ಹಿಂದಕ್ಕೆ ಹೋಗ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೋಡಿ, 2 ದಿನ ಅಂದ್ರೆ
ರವಿವಾರದಿಂದ ಹೋಗ್ಬಿಟ್ರೆ ಏನ್ ಬರ್ತಪ್ಪ ಅಂದ್ರೆ ಶನಿವಾರ ಬರ್ತದೆ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ. ಸೊ ಇಂದು ಸೋಮವಾರವಾಗಿದ್ದರೆ 34 ದಿನಗಳ ನಂತರ ಯಾವ ದಿನವಾಗಿರುತ್ತದೆ? ಈ ಕ್ವಶನ್ ನೀವೇ ಟ್ರೈ ಮಾಡಿ ನೋಡಲಿ. 16 ದಿನಗಳ 34 ದಿನಗಳ ನಂತರ ನಾನ್ ನಿಮಗೆ 16 ದಿನಗಳ ನಂತರ ಅಂತ ಮಾಡಿಸಿದ್ದೆ. ನೀವೇನ್ ಮಾಡ್ರಪ್ಪ ಅಂದ್ರೆ 34 ದಿನಗಳ ನಂತರ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆ, ರೈಟ್. ನೋಡಲಿ, 34 ದಿನಗಳು ಎಷ್ಟು ದಿನಗಳ ನಂತರ ಆದ್ರೆ ನಮಗೆ ಗೊತ್ತಿಲ್ಲ. ನಾವು ಏನಪ್ಪ ಪ್ರೋಸೆಸ್, ಒಂದು ದಿನ ಆಗಿತ್ತಪ್ಪ ಅಂದ್ರೆ ನೆಕ್ಸ್ಟ್ ಅದೇ ದಿನ ಬರ್ಬೇಕಂದ್ರೆ 7 ದಿನ ಬೇಕು. ಅದಕ್ಕೆ ನಾ ಏನ್ ಮಾಡ್ಬಿಡ್ತೀನಿ, 7ರಿಂದ ಭಾಗಾಕಾರ ಮಾಡ್ಬಿಡ್ತೀನಿ. ಓಕೆ, ನೋಡ್ರಿ, 7 ಇಲ್ಲೇ 35, 7 4 28, ಎಷ್ಟು ಉಳಿತು? 6 ಉಳಿತು. ಹಂಗಾದ್ರೆ ನೀವು 6 ದಿನಗಳ ಏನಾಗಬೇಕು, 6 ದಿನ ಮುಂದಕ್ಕೆ ಹೋಗ್ಬೇಕು. ಹೌದಾ? ನೋಡ್ರಿ, ಇಫ್ ಇಂದು ಸೋಮವಾರವಾಗಿದ್ದರೆ ನೋಡಿ, ಇವತ್ತು ಸೋಮವಾರ ಐತಪ್ಪ ಅಂದ್ರೆ 7 ದಿನಗಳ ನಂತರ ಏನ್ ಬರ್ತೈತೆ? ಸೋಮವಾರ ಬರ್ತೈತೆ. ಅದಾ ಏನಪ್ಪಾ, ಇವತ್ತು ಸೋಮವಾರ ಐತಪ್ಪ ಅಂದ್ರೆ 7 ದಿನ ನಂತರ ಸೋಮವಾರ ಬರ್ತೈತೆ. ಬಟ್ 7 ದಿನ ನಾವು ಹೋಗ್ಬೇಕಾಗಿಲ್ಲ, ಜಸ್ಟ್ 6 ದಿನ ಹೋಗ್ಬೇಕು. ಅಂದ್ರೆ ಸೋಮವಾರದಿಂದ ಏನ್ ಬರ್ತೈತೆ? ರವಿವಾರ. ಈ ಟ್ರಿಕ್ ಎಲ್ಲರೂ ನೆನ್ಪಿಟ್ಕೋಬೇಕು. ಯಾಕಪ್ಪ ಅಂದ್ರೆ ಈ ತರ ಎಣಿಸಿ ಅಂತ ಕುಂತ ಟೈಮ್ ಇಲ್ಲ ನಿಮ್ಗೆ. ಯಾಕಪ್ಪ ಅಂತಂದ್ರೆ ನೀವು ಗೌರ್ಮೆಂಟ್ ಎಕ್ಸಾಮ್ ಇದ್ದೀರಿ, ನೀವು ಎಕ್ಸಾಮ್ ಅಲ್ಲಿ ಕಡಿಮೆ ಟೈಮಲ್ಲಿ ಜಾಸ್ತಿ ಕ್ವಶನ್ ಅಟೆಂಪ್ಟ್ ಮಾಡ್ಬೇಕು. ಸೊ ಅಂದ್ರೆ ನೆನ್ಪಿಟ್ಕರಿ, ಇಂದು ಸೋಮವಾರ ಆಗಿತ್ತಪ್ಪ ಅಂದ್ರೆ ಒಂದು ವಾರದ ನಂತರ 7 ದಿನಗಳ ನಂತರ ಸೋಮವಾರ ಬರ್ತೈತೆ. ಬಟ್ ನಮ್ಗೆ 7 ದಿನ ಮುಂದಕ್ಕೆ ಹೋಗ್ಬೇಕಾಗಿಲ್ಲ, ಜಸ್ಟ್ 6 ದಿನ ಮುಂದಕ್ಕೆ ಹೋಗ್ಬೇಕು. ಸೊ ಹಂಗಂದ್ರೆ ರವಿವಾರ ನಿಮ್ಮ ಉತ್ತರ. ನೆಕ್ಸ್ಟ್ ಪ್ರಶ್ನೆ. ಸೊ ನಾನು ಇಲ್ಲಿ ಏನ್ ಮಾಡಿನಪ್ಪ ಅಂತಂದ್ರೆ ಒಂದು ಟ್ರಿಕ್ ತಂದಿನಿ. ಸೊ ಈ ತರ ಮುಂದಕ್ಕೆ ಹೋಗೋದು ಹಿಂದಕ್ಕೆ ಹೋಗೋದು ನಿಮ್ಗೆ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಹೇಳಿ ಏನ್ ಮಾಡಿನಪ್ಪ ಅಂತಂದ್ರೆ, ನೋಡಿಲಿ, 6 ದಿನಗಳ ಹಿಂದೆ ಅಂತ ಏನಾದ್ರೂ ಕ್ವಶನ್ ಬಂತಪ್ಪ ಅಂತಂದ್ರೆ ನೋಡಿಲಿ, ಫಾರ್ ಎಕ್ಸಾಂಪಲ್ ಒಂದ್ ಮೇಲೆ ಒಂದು ಕ್ವಶನ್ ಬಂದಿದೆ ನೋಡಿಲಿ. ಇಫ್ ಟುಡೇ ಇಸ್ ಮಂಡೇ ದೆನ್ ವಾಟ್ ವಾಸ್ ದ ಡೇ 34 days ago? ಅಂದ್ರೆ ಇಂದು ಸೋಮವಾರವಾಗಿದ್ದರೆ 34 ದಿನಗಳ ಹಿಂದೆ ಯಾವ ದಿನವಾಗಿತ್ತು? 34 ದಿನ ಎಂದಂತೆ. ನೋಡಿ, ಸೇಮ್ ಅದೇ ಪ್ರೋಸೆಸ್. 7 4 28. ಸೊ ಏನ್ ಮಾಡ್ಬೇಕು? ಶೇಷ ಎಷ್ಟು ಬಂತು? 6 ಬಂತು. ಅಂದ್ರೆ ನೀವು 6 ದಿನಗಳ ಹಿಂದೆ ಬಂದಾಗ ನೀವೇನ್ ಮಾಡ್ಬೇಕು ಗೊತ್ತಾ? 1 day ahead, ಅಂದ್ರೆ ಒಂದು ದಿನ ಮುಂದೆ ಹೋಗ್ಬೇಕು. 6 ದಿನಗಳ ಹಿಂದೆ ಕೇಳಿದ್ರೆ, ಸೊ ನೋಡಿ ಇಲ್ಲಿ 6 ದಿನಗಳ ಹಿಂದೆ ಅಂತ ಕೇಳಿದ್ರೆ, ಸೊ ಕ್ವಶನ್ ನೋಡಿಲಿ 34 days ago, ಹಿಂದೆ ಅಂದ್ರೆ 6 ದಿನ. ಶೇಷ ಎಷ್ಟು ಬಂತಪ್ಪ ಅಂದ್ರೆ 6 ಬಂತು. 6 ದಿನ ಹಿಂದಕ್ಕೆ ಹೋಗ್ಬೇಕಂತ. ಬಟ್ 6 ದಿನದಿಂದ ಎಣಿಸಿ ಅಂತ ಕುಂತ್ರೆ ಟೈಮ್ ಆಗುತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕು? ಮಂಡೇ ಒಂದಿನ ಮುಂದಕ್ಕೆ ಹೋಗ್ಬೇಕಂತ ಇಲ್ಲಿ ಟ್ರಿಕ್ ಕೇಳಾರ. ಸೊ ಮಂಡೇ ಮುಂದೆ ಏನ್ ಬರ್ತೈತೆ? ಟ್ಯೂಸ್ಡೇ. ಅಂದ್ರೆ ಸೋಮವಾರ ನಂತರ ಏನ್ ಬರ್ತೈತೆ? ಮಂಗಳವಾರ. ನೋಡಿ, ಈಗ 6 ದಿನಗಳ ಹಿಂದೆ ಕೇಳಿದ್ರೆ ಒಂದು ದಿನ ಮುಂದಕ್ಕೆ ಹೋಗ್ಬಿಟ್ರು. ಸೊ ಸೋಮವಾರ ನಂತರ ಏನ್ ಬರ್ತದೆ? ಮಂಗಳವಾರ. ಸರ್ ನಮಗೆ ಡೌಟ್ ಐತೆ ಸರ್, ನಾವು ಹೆಂಗಪ್ಪ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇವತ್ತು ಸೋಮವಾರ ಅಂತ ಕರೆಕ್ಟಾ? ಸೋಮವಾರದಿಂದ ಏನ್ ಬರ್ತತೆ? ರವಿವಾರ. ರವಿವಾರದಿಂದ ಏನ್ ಬರ್ತತೆ? ಶನಿವಾರದಿಂದ ಏನ್ ಬರ್ತತೆ? ಶುಕ್ರವಾರದಿಂದ ಏನ್ ಬರ್ತತೆ? ಗುರುವಾರದಿಂದ ಏನ್ ಬರ್ತದೆ? ಬುಧವಾರ. ನೆನ್ಪಿಟ್ಗ 6 ದಿನದಿಂದ ಬುಧವಾರದಿಂದ ಏನ್ ಬರ್ತದೆ? ಮಂಗಳವಾರ. ನೋಡ್ರಿ, ಈಸಿ ಪ್ರಶ್ನೆ. ನೆನ್ಪಿಟ್ಕೋಬೇಕು. ಏನಪ್ಪಾ ಅಂದ್ರೆ 6 ದಿನಗಳ ಹಿಂದೆ ಅಂತ ಕೇಳಿದ್ರೆ ಒಂದಿನ ಮುಂದಕ್ಕೆ ಹೋಗ್ಬಿಡು. ಆಯ್ತಾ? ನೆಕ್ಸ್ಟ್ ಅದೇ ತರನೇ ಇನ್ ಕೇಸ್ ಅವ್ರು ನಿಮ್ಗೆ 5 ದಿನಗಳ ಹಿಂದೆ ಅಂತ ಕೇಳಿದ್ರೆ 2 ದಿನ ಮುಂದೆ ಹೋಗ್ಬಿಡ್ರು. ಆಯ್ತಾ? ಯಾಕಂದ್ರೆ ಇಲ್ಲಿ ಕಡಿಮೆ ಐತಿ, ಇಲ್ಲಿ ಜಾಸ್ತಿ ಆಗ್ಬೇಕು. ಆಯ್ತಾ? ಓಕೆ, ನೆಕ್ಸ್ಟ್ ಪ್ರಶ್ನೆ. ಸೊ ಅದೇ ತರನೇ ಇಲ್ಲಿ ನೋಡ್ಬೋದು ನೀವು. ನೋಡಲಿ, ನಾನು ಜಸ್ಟ್ ಅದೇ ತರನೇ ಇನ್ನೊಂದು ಈ ತರ ಟ್ರಿಕ್ ತಂದಿನಿ. 6 ದಿನಗಳ ಹಿಂದೆ ಮೈನಸ್ ಅಂದ್ರೆ ಏನ್ ಗೊತ್ತಾ? ಇಲ್ಲಿ ಅಂದ್ರೆ ನೀವು ಹಿಂದೆ ಹೋಗ್ಬೇಕಂತ. 6 ದಿನ ಹಿಂದೆ ಅಂತ ಕೇಳಿದ್ರೆ ಒಂದಿನ ಮುಂದಕ್ಕೆ ಹೋಗ್ಬಿಡ್ರಿ. ಅದೇ 6 ದಿನ ಮುಂದೆ ಅಂತ ಪ್ರಶ್ನೆ ಪದ್ಧತಿ ತಿಳ್ಕರಿ, ಒಂದಿನ ಹಿಂದಕ್ಕೆ ಹೋಗ್ಬಿಡ್ರಿ. ನೆಕ್ಸ್ಟ್ ಈ ತರ ನೀವು ಕಲಿಯೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಸ್ಟಾರ್ಟಿಂಗ್ ನಿಮ್ಗೆ ಕಷ್ಟ ಆಗ್ಬೋದು, ಬಟ್ ಪ್ರಾಕ್ಟೀಸ್ ಮಾಡಿ ಈ ತರ ಕ್ಯಾಲೆಂಡರ್ ಪ್ರಶ್ನೆ ಮೇಲೆ ನಿಮ್ಗೆ SSCGD ಇನ್ನೂ ಒಂದು 10 ಅಥವಾ 15 ದಿನದ ಐತೆ. ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಆದಷ್ಟು ಈ ತರ ಕ್ಯಾಲೆಂಡರ್ ಮೇಲೆ ನೀವು ಪ್ರಾಕ್ಟೀಸ್ ಮಾಡಿ. ಓಕೆನಾ? ನೆಕ್ಸ್ಟ್ ಇನ್ ಕೇಸ್ ನೀವು 5 ದಿನದ ಹಿಂದೆ ಅಂತ ಕೇಳಿದ್ರೆ 2 ದಿನ ಮುಂದಕ್ಕೆ ಹೋಗ್ಬಿಡ್ರಿ. ಅಂದ್ರೆ ಅವ್ರು ಹಿಂದೆ ಅಂತ ಕೇಳಿದ್ರೆ ನೀವು ಮುಂದೆ ಹೋಗ್ಬಿಡ್ರಿ. ಆಯ್ತಾ? ನೋಡಲಿ, ಅಂದ್ರೆ ನೀವು ಏನ್ 6 ಜೊತೆ 1 ರಿಲೇಷನ್ ಐತೆ ಅಂದ್ರೆ ಸಂಬಂಧ ಐತೆ, 5 ಜೊತೆ 2 ಐತೆ, 4 ಜೊತೆ 3 ಐತೆ. ಅಂದ್ರೆ ಅವರು ನಿಮ್ಗೆ ಹಿಂದ ಅಂತ ಕೇಳಿದ್ರೆ ಒಂದಿನ 6 ದಿನ ಹಿಂದ ಅಂದ್ರೆ ಒಂದಿನ ಮುಂದಕ್ಕೆ ಹೋಗ್ಬಿಡ್ರು. 5 ದಿನ ಹಿಂದ ಅಂದ್ರೆ 2 ದಿನ ಮುಂದಕ್ಕೆ ಹೋಗ್ಬಿಡ್ರು. 4 ದಿನದ ಹಿಂದೆ ಅಂದ್ರೆ 3 ದಿನ ಮುಂದಕ್ಕೆ ಹೋಗ್ಬಿಡ್ರು. ಟ್ರಿಕ್ ಇದು. ಅದೇ ತರನೇ 6 ದಿನದ ಮುಂದಕ್ಕೆ ಹೋಗಂದ್ರೆ ಒಂದಿನ ಹಿಂದಕ್ಕೆ ಹೋಗ್ಬಿಡ್ರು. ಯಾಕಂದ್ರೆ ಇವೆರಡು ನಮ್ಗೆ ಆಲ್ರೆಡಿ ರಿಲೇಷನ್ ಐತೆ ಅಂತ ಗೊತ್ತಾಯ್ತು. ಸೊ 5 ದಿನ ಮುಂದಕ್ಕೆ ಹೋಗಂದ್ರೆ 2 ದಿನದಿಂದ. ಸೊ ಇಲ್ಲಿ ಹಿಂದಕ್ಕೆ ಹೋಗಂದ್ರೆ ಮುಂದಕ್ಕೆ ಹೋಗ್ಬೇಕು, ಹಿಂದಕ್ಕೆ ಹೋಗ್ಯಾರಂದ್ರೆ ಮುಂದಕ್ಕೆ ಹೋಗ್ಬೇಕು, ಹಿಂದಕ್ಕೆ ಹೋಗ್ಯಾರಂದ್ರೆ ಮುಂದಕ್ಕೆ ಹೋಗ್ಬೇಕು, ಮುಂದೆ ಹೋಗ್ಯಾರಂದ್ರೆ ಹಿಂದಕ್ಕೆ ಹೋಗ್ರು, ಮುಂದೆ ಹೋಗ್ಯಾರಂದ್ರೆ ಹಿಂದಕ್ಕೆ ಹೋಗ್ಬಿಡು. ಓಕೆನಾ? ನೆಕ್ಸ್ಟ್ ಪ್ರಶ್ನೆ.
ಸೊ ಇಂದು ಸೋಮವಾರವಾಗಿದ್ದರೆ 5 ದಿನಗಳ ಹಿಂದೆ ನೋಡಲಿ, 5 ದಿನಗಳ ಹಿಂದೆ ಅಂತ ಕೇಳಿದಾಗ ನಾ ಏನಂತ ಹೇಳಿದ್ನೆ, 5 ಮತ್ತು 2 ಸಂಬಂಧ ಇದಾವಪ್ಪ ಅಂತ ಹೇಳಿದ್ನೆ ಒಂದಕ್ಕೊಂದು. 5 ದಿನಗಳ ಹಿಂದೆ ಅಂತ ಕೇಳ ಅಂದ್ರೆ ನೀವು 2 ದಿನ ಮುಂದಕ್ಕೆ ಹೋಗ್ಬಿಡ್ಬೇಕು. ಸೊ ಅಂದ್ರೆ ಏನಪ್ಪಾ, ಸೋಮವಾರ ಅಂತ, ಸೋಮವಾರ ಆದ್ಮೇಲೆ ಮಂಗಳವಾರ, ಮಂಗಳವಾರ ಆದ್ಮೇಲೆ ಬುಧವಾರ. ಕರೆಕ್ಟಾ? ನೋಡಿಲಿ 5 ದಿನದ ಹಿಂದೆ. ಸೊ 5 ದಿನದ ಹಿಂದೆ ಅಂದ್ರೆ ಏನೋ 2 ದಿನ ಮುಂದಕ್ಕೆ ಹೋಗ್ಬಿಡ್ಬೇಕು. ಈಸಿನಾ? 2 ದಿನ ಮುಂದಕ್ಕೆ. ರೈಟ್. ನೆಕ್ಸ್ಟ್ ಅದೇ ತರನೇ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ, ಸೇಮ್ ಟು ಸೇಮ್. ನಿಮ್ಗೆ ಏನು ಟ್ರಿಕ್ ಏನು ಬರ್ಸಿದೆ ನೋಡ್ರಿ, ಅದೇನೇ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ, ಟ್ರೈ ಮಾಡ್ಬೋದು ನೀವು ನನ್ನ ಜೊತೆ. ಓಕೆ, ಇಂದು ಸೋಮವಾರ ಆಗಿದ್ದರೆ 6 ದಿನಗಳ ಹಿಂದೆ. ನಾ ಏನ್ ಹೇಳೀನಿ, ಇಂದ ಅಂತ ಬಂದಾಗ ನೀವೇನ್ ಮಾಡ್ಬಿಡ್ಬೇಕು, 1 ದಿನ ಮುಂದಕ್ಕೆ ಹೋಗ್ಬಿಡಕ್. ಯಾಕಪ್ಪ ಅಂದ್ರೆ 6 ಜೊತೆ ಒಂದು ರಿಲೇಷನ್ ಐತಿ. 6 ದಿನದ ಹಿಂದೆ ಅಂದ್ರೆ 1 ದಿನ ಮುಂದಕ್ಕೆ ಹೋಗ್ಬಿಡಬೇಕು. ಸೊ 1 ದಿನ ಮುಂದಂದ್ರೆ ಮಂಡೇ ಅಂತಂದ್ರೆ, ಸೊ ಅಂದ್ರೆ ಏನಪ್ಪ, ಸೋಮವಾರ ಅಂತಂದ್ರೆ ನೆಕ್ಸ್ಟ್ ಉತ್ತರ ಏನ್ ಬರ್ತದಪ್ಪ ಅಂದ್ರೆ ಮಂಗಳವಾರ. ಮುಗಿತಾ? ಸೊ ಅಲ್ಲಿ ಏನೇನು ಟ್ರಿಕ್ ಏನ್ ತಂದಿದ್ದೆ ನೋಡು, ಅದೇ ಕ್ವಶನ್ ಮೇಲೆ ನಾನು ತಂದಿದ್ದೆ. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಇದಾದ್ಮೇಲೆ ಅದೆರಡೂ ಬೇಸ್ ಏನಪ್ಪಾ ಅಂತ ನಿಮ್ಗೆ ಇಷ್ಟು ದಿನ ನಾ ಏನ್ ಮಾಡಿದಪ್ಪ ಅಂದ್ರೆ, ಇವಾಗ ಇಷ್ಟೊತ್ತು ನಾ ಏನ್ ಹೇಳಿದ್ರೆ ಮುಂದಕ್ಕೆ ಹೋಗೋದು, ಹಿಂದಕ್ಕೆ ಹೋಗೋದು, ಮತ್ತೆ ಅದೇ ತರ ಟ್ರಿಕ್ಸ್. 6 ದಿನ ಹಿಂದಕ್ಕೆ ಹೋಗೋದು, ಎಣಿಸ್ಕೊಂತ ಕೂತ್ರೆ ಟೈಮ್ ವೇಸ್ಟ್ ಆಗುತ್ತಲ್ಲ, ಅದಕ್ಕೆ ನಿಮ್ಗೆ ಸ್ವಲ್ಪ ಶಾರ್ಟ್ ಟ್ರಿಕ್ಸ್ ತಂದಿದ್ದೆ. ಅದಕ್ಕೆ ಅದೆಲ್ಲ ಇವಾಗ ಮುಗಿತ. ನೆಕ್ಸ್ಟ್ ನಾ ಇನ್ನೊಂದು ಟಾಪಿಕ್ ಹೋಗ್ತು, ಅಂದ್ರೆ ಅದೇ ಕ್ಯಾಲೆಂಡರ್ ಅಲ್ಲಿ ಒಂದು ಸಬ್ ಟಾಪಿಕ್. ಸೊ ಏನು, ಸೊ ಒಂದು ವರ್ಷದಲ್ಲಿ ಎಷ್ಟು ವಾರಗಳು ಇವೆ ಅಂದ್ರೆ, ಒಂದು ವರ್ಷ ನಿಮ್ಗೆಲ್ಲರಿಗೂ ಗೊತ್ತು, ಒಂದು ವರ್ಷದಲ್ಲಿ ಎಷ್ಟು ದಿನಗಳು ಇರ್ತಾವಪ್ಪ ನಿಮ್ಗೆಲ್ಲ ಗೊತ್ತು. ಒಂದು ವರ್ಷದಲ್ಲಿ 365 ದಿನ ಆಯ್ತಾ? ಸೊ ಒಂದು ವರ್ಷದಲ್ಲಿ 365 ದಿನ. ಸೊ ಅಂದ್ರೆ ನಿಮ್ಗೆ ಏನ್ ಗೊತ್ತಪ್ಪ ಅಂದ್ರೆ, 365 ದಿನ ಗೊತ್ತು, ಬಟ್ 7 ದಿನ ಇಸ್ ಈಕ್ವಲ್ ಟು 7 ದಿನ ಅಂದ್ರೆ ಒಂದು ವಾರ. ಯಾಕಪ್ಪ ಅಂದ್ರೆ ನಮ್ಗೆ ಎಷ್ಟು ವಾರ ಅಂತ ಕೇಳ್ಯಾರ, ಆಯ್ತಾ? 7 ದಿನ ಅಂದ್ರೆ ಒಂದು ವಾರ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬಿಟ್ರು, ಒಂದು ವರ್ಷದಲ್ಲಿ ಎಷ್ಟು ವಾರಗಳಿದೆ ಅಂತ ಗೊತ್ತಾಗಬೇಕಪ್ಪ ಅಂದ್ರೆ ನೀವು ಏನ್ ಮಾಡ್ಬಿಡ್ರಿ, 7ರಿಂದ ಭಾಗಾಕಾರ ಮಾಡ್ಬಿಡ್ರಿ. ಆಯ್ತಾ? 7 5 35, ಒಂದು ಉಳಿತು 5 ತಗೊಂಡ್ರಿ, 7 2 14. ಇಲ್ಲಿ ಏನು ಉತ್ತರ ಬಂದೈತೆ ನೋಡ್ರಿ, 52 ವಾರ. 52 ವಾರ, ಒಂದು ದಿನ. ಇದೇನು ಶೇಷ ಐತೆ ನೋಡ್ರಿ, ಒಂದು ದಿನ. ಇದು ಯಾವಾಗಪ್ಪ ಅಂದ್ರ 365 ದಿನ ಇದ್ದಾಗ ಸಾಮಾನ್ಯ ವರ್ಷ. 365 ದಿನ ಇಲ್ಲ ಅಂತಂದ್ರೆ ಇದಕ್ಕೆ ಏನಂತಾರ, ಸಾಮಾನ್ಯ ವರ್ಷ. ಓಕೆನಾ? ಅಂದ್ರೆ ನೀವು ನೆನ್ಪಿಡಬೇಕು. ಸೊ ಒಂದು ವರ್ಷದಲ್ಲಿ ಎಷ್ಟು ವಾರಗಳಿವೆ? ಒಂದು ವರ್ಷದಲ್ಲಿ 52 ವಾರ ಮತ್ತು ಒಂದು ದಿನ. ಸೊ ಈ ಕ್ಲಾಸ್ ಏನಪ್ಪಾ ಅಂದ್ರೆ, ಕ್ಯಾಲೆಂಡರ್ ಏನೂ ಗೊತ್ತಿಲ್ಲ ನಿಮಗೆ, ಇದು ಬೇಸಿಕ್ ಲೆವೆಲ್. ಸ್ಟಾರ್ಟಿಂಗ್ ಇನ್ನೇನು ಯಾರು ಸ್ಟಾರ್ಟ್ ಮಾಡ್ತೀರಿ ನೋಡು ಅವ್ರಿಗೋಸ್ಕರ ಇದು. ಓಕೆನಾ? ನೆಕ್ಸ್ಟ್, ಸೊ ಅದೇ ತರನೇ ಇಲ್ಲ ಸರ್, ಅಕಸ್ಮಾತ್ 366 ದಿನ. ಸೊ ಅಧಿಕ ವರ್ಷ ಇತ್ತಪ್ಪ ಅಂತಂದ್ರ ನೋಡ್ರಿ, ಇಲ್ಲಿ ಅಧಿಕ ವರ್ಷ ಇತ್ತಪ್ಪ ಅಂತಂದ್ರೆ 365. ಸೊ 365 ಬಂತಂದ್ರೆ ಏನ್ ಬಂತು, 52 ವಾರ ಒಂದು ದಿನ, 365 ಐತಿ. ಇಲ್ಲಿ ಏನೈತೆ, 366 ಐತೆ. ಹಂಗಂದ್ರೆ ಇಲ್ಲಿ 52 ವಾರ ಇರ್ತಾವ ಅಧಿಕ ವರ್ಷದಲ್ಲಿ, ಆದ್ರೆ ಏನಪ್ಪಾ ಅಂದ್ರೆ 2 ದಿನ ಇರ್ತಾವ. ಅಂದ್ರೆ ಇಲ್ಲಿ ನಿಮ್ಗೆ ಶೇಷ ಒಂದಿತ್ತಿಲ್ಲ, ಇಲ್ಲಿ ಎಷ್ಟು ಬರ್ತದೆ, 2 ದಿನ ಬರ್ತದೆ. ಓಕೆನಾ? ನೆಕ್ಸ್ಟ್